ಹಲೋ ಫ್ರೆಂಡ್ಸ್, ಭಾಳ ದಿವಸ ಆದಮೇಲೆ ಬೆಟ್ಟಾಗತ್ತೀವಿ. ಸೊ ಇವತ್ತಿನ ಟಾಪಿಕ್ ಏನೈತೆ ಅಂತಂದ್ರೆ ಪ್ರಾಡಕ್ಟ್ ಸೆಲೆಕ್ಷನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಐತಿ, ಆಮೇಲೆ ಎಷ್ಟು ವೈಟಲ್ ರೋಲ್ ಪ್ಲೇ ಮಾಡ್ತೈತಿ ಅನ್ನೋದು ನಾವು ಇವತ್ತು ತಿಳ್ಕೊಳ್ಳೋಣ. ಭಾಳಷ್ಟು ಜನ ನನಗೆ ಇದು ಕಂಟಿನ್ಯೂಸ್ಲಿ ಕ್ವೆಶನ್ ಕೇಳ್ತಿರ್ತಾರೆ. ಭಾಳಷ್ಟು ಜನದ ನನಗೆ ಯೂಟ್ಯೂಬ್ ಮೇಲೂ ಕಮೆಂಟ್ಸ್ ಬರ್ತಿರ್ತಾವೆ, ಪ್ಲಸ್ ನಂಬರ್ಸ್ಗೂ ವಾಟ್ಸಪ್ ಮಾಡ್ತಿರ್ತಾರೆ. ನಾನು ಯಾವ ಥರ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಬೇಕು ಸರ್, ನಾನು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕನ್ನತ್ತೀನಿ, ಆದರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಕೆ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ದ್ಯಾಟ್ಸ್ ಫೈನ್. ಯಾಕಂತಂದ್ರೆ ಎಲ್ಲರಿಗೂ ಮೊದಲಿನ ಪ್ರಾಡಕ್ಟ್ ಬಗ್ಗೆ ಗೊತ್ತಿರ್ತದೆ ಅಂತ ಇರೋಂಗಿಲ್ಲ. ಆಮೇಲೆ ಭಾಳಷ್ಟು ಮಂದಿಗೆ ಬಿಸ್ನೆಸ್ದ ಎಕ್ಸ್ಪೀರಿಯನ್ಸ್ನೂ ಇರೋಂಗಿಲ್ಲ. ಸೊ ಅವರಿಗೂ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಸೊ ಅದ್ರ ಸಂಬಂಧ ಏನೈತಿ, ನಾನು ಒಂದು 4-5 ಸಿಂಪಲ್ ಸ್ಟೆಪ್ಸ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಅವು ಸ್ಟೆಪ್ಸ್ ಅನ್ನೋಕ್ಕಿಂತ ಕ್ವೆಶನ್ಸ್ ಅದಾವು. ಅವು ಕ್ವೆಶನ್ಸ್ ನಿಮ್ಮಷ್ಟಕ್ಕೆ ನೀವು ಕೇಳ್ಕೋಬೇಕಾಗುತ್ತೆ. ಸೊ ಅದು ಕೇಳ್ಕೊಂಡ್ಮೇಲೆ ಅದ್ರದ್ದು ಆನ್ಸರ್ಸ್ ಏನೇನು ಬರ್ತಾವೆ ಅದು ನಿಮಗೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋಕ್ಕೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೈತಿ. ಆಮೇಲೆ ನಿಮ್ದು ಏನೊಂದು ಬ್ರಾಡ್ ಕ್ಯಾಟಗರಿ ಇರ್ತೈತಲ್ಲ ಪ್ರಾಡಕ್ಟ್ಸ್ದು, ಅದನ್ನು ನೀವು ನ್ಯಾರೋ ಡೌನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತೈತೆ ಅಂತೇಳಿ ನಂಗೆ ಅನಿಸ್ತೈತಿ. ಸೊ ಫಸ್ಟ್ ಕ್ವೆಶನ್ ನೀವು ಏನು ಕೇಳ್ಕೊಬೇಕಂತಂದ್ರೆ, ನಂದು ಎಕ್ಸ್ಪೀರಿಯನ್ಸ್ ಏನೈತಿ, ಯಾವ ಪ್ರಾಡಕ್ಟ್ ಒಳಗೆ ನಂದು ಏನಾರ ಎಕ್ಸ್ಪೀರಿಯನ್ಸ್ ಐತೇನೆ. ಯಾಕಂದ್ರೆ ಭಾಳಷ್ಟು ಜನ ಜಾಬ್ ಮಾಡಿರ್ತಾರೆ, ಭಾಳಷ್ಟು ಜನ ಏನೋ ಒಂದು ಸ್ಟಡಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಅಥವಾ ಬೇರೆ ಏನಾದರೂ ಕೋರ್ಸ್ ಮಾಡಿರ್ತಾರೆ. ಸೊ ಅದ್ರ ಮುಖಾಂತರ ಎಲ್ಲರ ಒಂದು ಕಡೆ ಜಾಬ್ ಮಾಡ್ತಿರ್ತಾರೆ. ಸೊ ಆಮೇಲೆ ಆ ಜಾಬ್ನಾಗ ಯಾವುದೋ ಒಂದು ಪ್ರಾಡಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತಿರ್ತಾರೆ, ಪ್ರಾಡಕ್ಟ್ ಮಾರ್ತಿರ್ತಾರೆ, ಏನೋ ಇರ್ಬೋದು. ಓಕೆ, ಸೊ ಯಾವ್ದಾರ ಪ್ರಾಡಕ್ಟ್ ಒಳಗೆ ನಂದು ಎಕ್ಸ್ಪೀರಿಯನ್ಸ್ ಐತಾ ಅಂತ ಹೇಳಿ ಅದನ್ನ ನೀವು ಕೇಳ್ಕೊಬೇಕು. ಅಥವಾ ಭಾಳಷ್ಟು ಮಂದಿ ಮನೆ ಒಳಗೆ ಫ್ಯಾಮಿಲಿ ಬಿಸ್ನೆಸಸ್ ಇರ್ತಾವೆ, ಏನೋ ಒಂದು ತಯಾರು ಮಾಡ್ತಿರ್ತಾರೆ. ಮನೆ ಒಳಗೆ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್, ಭಾಳಷ್ಟು ಮಂದಿ ಮನೆ ಒಳಗೆ ಪಿಕಲ್ಸ್ ಮಾಡ್ತಿರ್ಬೋದು, ಮಸಾಲಾಸ್ ಮಾಡ್ತಿರ್ಬೋದು, ಚಟ್ನಿ ಮಾಡ್ತಿರ್ಬೋದು, ಅಥವಾ ಪಾಪಡ್ ಮಾಡ್ತಿರ್ಬೋದು. ಭಾಳಷ್ಟು ಪ್ರಾಡಕ್ಟ್ಸ್ ಇರ್ತಾವೆ ಮನೆ ಒಳಗೂ, ಹೋಮ್ ಮೇಡ್ ಬಿಸ್ನೆಸಸ್ ಇರ್ತಾವೆ. ಸೊ ಅದ್ರೊಳಗೆ ಯಾರ ಎಕ್ಸ್ಪೀರಿಯನ್ಸ್ ಅದಾರೇನ ಅದನ್ನು ನೀವು ಕೇಳ್ಕೊಬೇಕು. ಆಮೇಲೆ ಸೊ ಇಂಥ ಎಕ್ಸ್ಪೀರಿಯನ್ಸ್ ಯಾವ್ದಾರ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಐತೆನ, ಸೊ ಇದನ್ನು ನೀವು ಫಸ್ಟ್ ಕ್ವೆಶನ್ ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಬೇಕು. ಯಾಕಂತಂದರೆ ಎಕ್ಸ್ಪೀರಿಯನ್ಸ್ಡ್ ಪ್ರಾಡಕ್ಟ್ ನಾವು ಚೂಸ್ ಮಾಡಿದ್ವಿ ಅಂತಂದ್ರೆ ನಾಳೆ ನಮಗೆ ಅದ್ರೊಳಗೆ ಕೆಲಸ ಮಾಡೋಕ್ಕೆ ಈಸಿ ಆಗ್ತೈತಿ. ಅದ್ರ ಸಂಬಂಧ ನಾವು ಫಸ್ಟ್ ಪ್ರಯಾರಿಟಿ ಕೊಡೋದು ಅದಕ್ಕೆ ಎಕ್ಸ್ಪೀರಿಯನ್ಸಿಗೆ. ಸೊ ಯಾವ್ದಾರ ಪ್ರಾಡಕ್ಟ್ ಒಳಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಐತೇನಂತೇಳಿ ಅದನ್ನು ನೀವು ಫಸ್ಟ್ ಚೆಕ್ ಮಾಡ್ಕೋರಿ. ಓಕೆ, ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ಪೀರಿಯನ್ಸ್ ನಮಗೆ ಯಾವುದೂ ಪ್ರಾಡಕ್ಟ್ ಒಳಗೆ ಇಲ್ಲ. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಇರ್ಲಾರ್ದಾಗ ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದಮೇಲೆ ನೆಕ್ಸ್ಟ್ ಕ್ವೆಶನ್ ನಾವೇನು ಕೇಳ್ತೀವಿ ಅಂತಂದ್ರೆ, ಯಾವ್ದಾರ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಐತೆ. ಓಕೆ, ಸಿಮಿಲರ್ಲಿ ನೀವು ಕೆಲಸ ಮಾಡಿರಲಿಲ್ಲ ಅಂತಂದರೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಭಾಳ ಸತಿ ಅದರ ಅಕ್ರಾಸ್ ನೀವು ಬಂದಿರ್ತೀರಿ. ಫಾರ್ ಎಕ್ಸಾಂಪಲ್, ಸಣ್ಣವಿದ್ದಾಗಿಂತ ನಮ್ಮ ಮನೆಯಲ್ಲಿತ್ತು, ಆ ಮನೆ ಮಗ್ಲೆ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಐತೆ ಅಂತ ತಿಳ್ಕೊರಿ. ಆ ಇಂಡಸ್ಟ್ರಿಯಲ್ ಏರಿಯಾನಾಗ ಯಾವುದೋ ಒಂದು ಫ್ಯಾಕ್ಟ್ರಿ ಐತಿ. ಸೊ ರೆಗ್ಯುಲರ್ಲಿ ನಾನು ಅಲ್ಲಿ ಅಡ್ಡಾಡೋ ಹೊತ್ನಾಗ ನನಗೆ ಆ ಫ್ಯಾಕ್ಟ್ರಿನಾಗಿಂತ ಏನು ಮಾಡಕತ್ತಾರ ಏನಿಲ್ಲ ಅದೊಂದು ಕ್ಯೂರಿಯಾಸಿಟಿ ಇರ್ತದೆ ಅಂತೇಳಿ ನಾನು ಅಲ್ಲಿ ಹೋಗಿ ನೋಡಿರ್ತೀನಿ. ಅಥವಾ ಆ ಪ್ರಾಡಕ್ಟ್ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಇರ್ತೈತಿ, ಹೆಂಗೆ ಮಾಡಾಕತ್ತಾರ, ಏನು ರಾ ಮಟೀರಿಯಲ್ ಯೂಸ್ ಮಾಡಾಕತ್ತಾರ. ಸೊ ಇಂಥವು ಸಣ್ಣ ಪುಟ್ಟ ಯಾವ್ದಾರ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಐತೆನ ಅದನ್ನು ನೀವು ಕೇಳ್ಕೊರಿ. ಓಕೆ, ಅಥವಾ ನೀವು ನಿಮ್ಮ ಫ್ಯಾಮ್ಲಿ ಒಳಗೆ, ನಿಮ್ಮ ಫ್ಯಾಮ್ಲಿ ಬಿಸ್ನೆಸ್ ಒಳಗೆ ಏನಾದರೂ ನೀವು ಇನ್ವಾಲ್ವ್ ಇದ್ರಿ ಅಂತಂದ್ರೆ, ಅಥವಾ ಯಾವ್ದಾರು ನಿಮ್ಮ ಶಾಪ್ ಇತ್ತು, ಆ ಶಾಪ್ ಒಳಗೆ ನೀವು ಏನೋ ಒಂದು ತಯಾರು ಮಾಡಿ ಮಾರ್ತಿದ್ರಿ ಅಂತಂದ್ರೆ, ಇಂಥದ್ದೇನಾರ ನಾಲೆಜ್ ಯಾವ್ದಾರು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಐತಿ ಏನಿಲ್ಲ ಅದನ್ನು ನೀವು ಸೆಕೆಂಡ್ ಕ್ವೆಶನ್ ಕೇಳ್ಕೊಬೇಕು. ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಮ ಕಡೆ ಇಲ್ಲ. ಸೊ ಸೆಕೆಂಡ್ ಕ್ವೆಶನ್ ಏನು ಬರೋದು ಅಂತಂದ್ರೆ, ನಾಲೆಜ್ ಐತನ್. ಅಥವಾ ನಿಮಗೆ ಯಾವುದೋ ಒಂದು ರೀಡಿಂಗ್ದು ಹ್ಯಾಬಿಟ್ ಇತ್ತಂತಂದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ, ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಆಗಲಿ, ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ನೀವು ಭಾಳ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಅದನ್ನು ಒಂದು ಪ್ರಾಡಕ್ಟ್ ಅಂತ ನೀವು ತೊಗೋಬೋದು. ಓಕೆ, ಬಟ್ ಇಟ್ ಶುಡ್ ಬಿ ಅ ಕಮೋಡಿಟಿ. ಅಂದ್ರೆ ಕಮೋಡಿಟಿ ಇತ್ತಂದ್ರೆ ನೀವು ಆ ಟಾಪಿಕ್ ಮೇಲೆ ಸ್ಟಡಿ ಮಾಡಿದಿರಿ ಅಂದ್ರೆ ಪಾಸಿಬಲ್ ಆಗುತ್ತೆ. ಸೊ ಈ ಥರ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಒಳಗೆ ನಾಲೆಜ್ ಐತನ್ನು ವಿಚಾರ ಮಾಡಿರಿ. ನಾಲೆಜ್ನೂ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ನೂ ಇರಲಿಲ್ಲ ಅಂತಂದ್ರೆ ಥರ್ಡ್ ಕ್ವೆಶನ್ ಏನು ಬರ್ತೈತಿ, ನಿಮ್ಗೆ ಯಾವ ಪ್ರಾಡಕ್ಟ್ ಒಳಗೆ ಇಂಟ್ರೆಸ್ಟ್ ಐತಿ. ಓಕೆ, ಈಗ ಸಣ್ಣವಿದ್ದಾಗಿಂತ ನನಗೆ ಇಂಟ್ರೆಸ್ಟ್ ಇರೋದು ಆಟೋಮೋಟಿವ್ಸ್ನಾಗ, ಕಾರ್ಸ್, ಬೈಕ್ಸ್, ಮಷಿನ್ರೀಸ್, ಇದ್ರೊಳಗೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಓಕೆ, ಸೊ ಈ ಪ್ರಾಡಕ್ಟ್ ಒಳಗೆ ನನಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ನಾನು ಆಟೋಮೋಟಿವ್ ಇಂಜಿನಿಯರಿಂಗ್ ನಾನು ಮಾಡಿದೆ. ಆಟೋಮೋಟಿವ್ ಇಂಜಿನಿಯರಿಂಗ್ ಆದಮೇಲೆ ನಾನು ಕಾರ್ ಕಂಪ್ನಿ ಒಳಗೆ ನಾನು ಕೆಲಸ ಮಾಡಕತ್ತಿದ್ದೆ. ಕೆಲಸ ಮಾಡಕತ್ತಿದ್ಮೇಲೆ ನನಗೆ ಗೊತ್ತಾಯ್ತು ಏನಂತಂದ್ರೆ, ನಾನು ಇದ್ರೊಳಗೆ ಈಗ ಜಾಬ್ ಮಾಡ್ಕೊತ ಇದ್ದೆ ಅಂತಂದ್ರೆ ನಾನು ಕಾರ್ ಆಗಲಿ ಬೈಕ್ ಆಗಲಿ ನಾನು ತೊಗೊಳಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇಷ್ಟ ಜಾಬ್ದು ಪಗಾರ ಒಳಗೆ ನನಗೆ ವರ್ಕೌಟ್ ಆಗಂಗಿಲ್ಲ. ಸೊ ನನಗೆ ಆ ಲೈಫ್ ಬೇಕಾಗೈತಿ, ಅದನ್ನು ನಾನು ಲೀಡ್ ಮಾಡೋಕ್ಕೆ ಆಗಂಗಿಲ್ಲ ಅಂಥೇಳಿ ನನಗೆ ಯಾವಾಗ ಗೊತ್ತಾಯ್ತು ಅವಾಗ ನಾನು ಬಿಸ್ನೆಸ್ಸಿಗೆ ಬಂದೆ. ಓಕೆ, ಸೊ ಪ್ರಾಡಕ್ಟ್ ಚೂಸ್ ಮಾಡೋಕ್ಕೆ ಆಮೇಲೆ ಇದಕ್ಕೆ ರಿಲೇಷನ್ ಇಲ್ಲ. ಬಟ್ ಸ್ಟಿಲ್ ನಾನು ನಿಮ್ಗೆ ಏನು ಹೇಳತ್ತೀನಿ, ನಾನು ನನ್ನ ಕರಿಯರ್ ಚೂಸ್ ಮಾಡಿದ್ದು ಹೆಂಗೈತಿ, ನನ್ನ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ನಾನು ಕರಿಯರ್ ಚೂಸ್ ಮಾಡಿದೆ. ಆದರೆ ನೀವೇನೈತಿ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ನಿಮ್ಮ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಭಾಳಷ್ಟು ಮಂದಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನಾಗ ಇಂಟ್ರೆಸ್ಟ್ ಇರ್ತೈತಿ. ಓಕೆ, ಸೊ ಹೊಸ ಮೊಬೈಲ್ ಫೋನ್ಸ್ ಬಂದು, ಅಥವಾ ಹೊಸದು ಯಾವುದೋ ಒಂದು ಕ್ಯಾಮೆರಾ ಬಂತು, ಹೊಸದೇನೋ ಒಂದು ಸೆಲ್ಫಿ ಸ್ಟಿಕ್ ಬಂತು, ಅಥವಾ ಹೊಸದು ಯಾವುದೋ ಒಂದು ಇಲೆಕ್ಟ್ರಾನಿಕ್ ಗ್ಯಾಜೆಟ್ ಬಂತಂದ್ರೂ ಅದ್ರೊಳಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಸೊ ಅದನ್ನು ತೊಗೋಬೇಕು, ಅದನ್ನು ಯೂಸ್ ಮಾಡಿ ನೋಡ್ಬೇಕು, ಅದ್ರ ಫೀಲ್ ತೊಗೋಬೇಕಂತೇಳಿ ಭಾಳಷ್ಟು ಇಂಟ್ರೆಸ್ಟ್ ಇರ್ತೈತಿ ಭಾಳ ಮಂದಿಗೆ. ಫಾರ್ ಎಕ್ಸಾಂಪಲ್, ಭಾಳಷ್ಟು ಮಂದಿಗೆ ಡ್ರೋನ್ಸ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಓಕೆ,
ಸೊ ಇಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಒಳಗೆ ಎಲ್ಲರದು ಇಂಟ್ರೆಸ್ಟ್ ಇದ್ದೇ ಇರ್ತೈತಿ. ಸೊ ಆ ಇಂಟ್ರೆಸ್ಟನ್ನು ಸರ್ಚ್ ಮಾಡಕ್ಕೆ ನೋಡ್ರಿ. ಸೊ ಎಕ್ಸ್ಪೀರಿಯನ್ಸ್ ನಿಮ್ಮ ಕಡೆ ಇಲ್ಲ, ನಾಲೆಜ್ ನಿಮ್ಮ ಕಡೆ ಇಲ್ಲ, ಫೈನ್, ಬಟ್ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ನಾಗ ಇಂಟ್ರೆಸ್ಟ್ ಐತಿ ಏನಿಲ್ಲ ಅದನ್ನು ನೀವು ಫೈಂಡ್ ಔಟ್ ಮಾಡಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಮೂರದ್ರೊಳಗೂ ಏನೂ ಆನ್ಸರ್ ಸಿಗಲಿಲ್ಲ, ಓಕೆ, ಎಕ್ಸ್ಪೀರಿಯನ್ಸ್ನೂ ಇಲ್ಲ, ನಾಲೆಜ್ನೂ ಇಲ್ಲ, ಇಂಟ್ರೆಸ್ಟ್ನೂ ಇಲ್ಲ. ಭಾಳಷ್ಟು ಮಂದಿಗೆ ಇದೂ ಪ್ರಾಬ್ಲಮ್ ಇರ್ತೈತಿ, ಓಕೆ. ಸೊ ಮೂರದ್ರೊಳಗೆ ಏನೂ ಆನ್ಸರ್ ಸಿಗಂಗಿಲ್ಲ. ಸೊ ಆ ಕೇಸ್ನಾಗ ನಾವು ಏನು ಮಾಡ್ಬೇಕು? ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ಬೇಕಂತಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಒಳಗಾಗಲಿ, ನಿಮ್ಮ ಪೇರೆಂಟ್ಸ್ ಕಾಂಟ್ಯಾಕ್ಟ್ನಾಗಲಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಆಮೇಲೆ ಮತ್ತು ಯಾರು ನಿಮ್ಮ ಕೊಲೀಗ್ಸ್ ಇರ್ತಾರ, ಅಸೋಸಿಯೇಟ್ಸ್ ಇರ್ತಾರ, ಅವ್ರ ಕಾಂಟ್ಯಾಕ್ಟ್ಸ್ನಾಗಲಿ ಯಾರಾದರೂ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಏನರ ಅದಾರ, ಪ್ರೊಡ್ಯೂಸಿಂಗ್ನಾಗ ಏನರ ಅದಾರ, ಫಾರ್ಮಿಂಗ್ನಾಗ ಏನಾದ್ರು ಅದಾರ. ಸೊ ನಿಮ್ಮ ಕಾಂಟ್ಯಾಕ್ಟ್ ಸ್ಪಿಯರ್ ಒಳಗೆ ಏನೈತಿ, ಯಾರ್ಯಾರು ಏನೇನು ಬಿಸ್ನೆಸ್ ಮಾಡಾಕತ್ತಾರ ಅದನ್ನು ನೀವು ಸರ್ಚ್ ಮಾಡಿರಿ. ಸೊ ಭಾಳ ಸಲ ಹಿಂಗೂ ಆಗ್ಬೋದು, ನಿಮ್ಮ ಏರಿಯಾ ಒಳಗೆ ಯಾರೋ ಒಬ್ರು ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಫಾದರ್ ಫ್ರೆಂಡ್ ಏನಿರ್ತಾರೆ ಅವ್ರು ಎದ್ರೊಳಗೆ ಮ್ಯಾನುಫ್ಯಾಕ್ಚರಿಂಗ್ನಾಗ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಅಥವಾ ಅವ್ರ ಪೇರೆಂಟ್ಸ್ ಆಗಲಿ, ಕಾಕ ಮಾಮ ಇವ್ರಾಗಲಿ ಯಾವ್ದಾರ ಒಂದು ಬಿಸ್ನೆಸ್ನಾಗ ಇರ್ಬೋದು, ಅಥವಾ ಅವ್ರ ಕಾಂಟ್ಯಾಕ್ಟ್ಸ್ನಾಗ ಯಾರು ಇರ್ಬೋದು, ಅವ್ರ ಬಿಸ್ನೆಸ್ನಾಗ ಇರ್ಬೋದು. ಸೊ ಅವ್ರದ್ದು ಏನಾದರೂ ಒಂದು ಪ್ರಾಡಕ್ಟ್ ಐತಿ, ನಮಗೆ ಏನಾರ ಸಿಗ್ತೈತನ ಅಂತೇಳಿ ಅದನ್ನು ನೀವು ನೋಡ್ಬೋದು. ಅದನ್ನು ನಾವು ಯಾಕೆ ನೋಡಂತೀವಿ? ಅದಕ್ಕಂತಂದ್ರೆ ನಮಗೆ ಸೋರ್ಸಿಂಗ್ ಈಸಿ ಆಗುತ್ತೆ, ಓಕೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ಒಳಗಿದ್ರಂತಂದ್ರೆ ನೀವು ಸೋರ್ಸ್ ಈಸಿಲಿ ಮಾಡ್ಬೋದು. ಈಸಿ ಸೋರ್ಸಿಂಗ್ ಆಯ್ತು ಅಂತಂದ್ರೆ ನೀವು ಪಾಯಿಂಟ್ ಎ ಅಂದ್ರೆ ಸೋರ್ಸಿಂಗ್ ಕಡೆ ನಿಮ್ದು ಜಾಸ್ತಿ ಟೆನ್ಷನ್ ಇರೋಂಗಿಲ್ಲ. ನೀವು ಡೈರೆಕ್ಟ್ಲಿ ಬಯರ್ಸ್ ಹುಡ್ಕೋದು ಒಂದು ಕೆಲಸ ನೀವು ಮಾಡಬೇಕಾಗುತ್ತೆ, ಓಕೆ. ಆದರೆ ಪ್ರಾಡಕ್ಟ್ ನಾಲೆಜ್ ತೊಗೊಳ್ಳೋದಂತೂ 100% ಐತಿ. ಸೊ ಈ ಬೇಸಿಸ್ ಮ್ಯಾಗೂ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಬೋದು. ಇದು ಆಯಿತು ಫೋರ್ತ್ ವೇ ಈಸ್ ನಿಮ್ಮ ಕಾಂಟ್ಯಾಕ್ಟ್ ಸ್ಪಿಯರ್ ಒಳಗೆ ಯಾರು ಏನಾರ ಮ್ಯಾನುಫ್ಯಾಕ್ಚರ್ ಮಾಡಕತ್ತಾರ, ಪ್ರೊಡ್ಯೂಸ್ ಮಾಡಕತ್ತಾರ, ಅಥವಾ ಟ್ರೇಡಿಂಗ್ ಮಾಡಕತ್ತಾರ ಅದನ್ನು ನೀವು ಫೈಂಡ್ ಔಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಫೋರ್ತ್ ಒಳಗೂ ನಿಮಗೇನು ಆನ್ಸರ್ ಸಿಗಲಿಲ್ಲ. ಫಿಫ್ತ್ ವೇ ಏನೈತಂತಂದ್ರೆ, ಯಾವ್ದಾರ ಬೇರೆ ಕಂಟ್ರಿ ಒಳಗೆ ನಿಮ್ಮ ಫ್ರೆಂಡ್ಸ್ ಯಾರು ಅದಾರ, ಬೇರೆ ಕಂಟ್ರಿ ಒಳಗೆ ನಿಮ್ಮ ರಿಲೇಟಿವ್ಸ್ ಅದಾರ, ಬೇರೆ ಕಂಟ್ರಿ ಒಳಗೆ ಯಾರು ನಿಮ್ಮ ಅಸೋಸಿಯೇಟ್ಸ್ ಅದಾರ, ಕೊಲೀಗ್ಸ್ ಅದಾರ, ಯಾರು ನಿಮಗೆ ಬೇರೆ ಕಂಟ್ರಿ ಒಳಗೆ ಕನೆಕ್ಟ್ಸ್ ಅದಾರ ಅದನ್ನು ಸ್ವಲ್ಪ ಸರ್ಚ್ ಮಾಡಿರಿ. ಆ ಕನೆಕ್ಟ್ಸ್ ಒಳಗೆ ಬಿಸ್ನೆಸ್ನಾಗ ಇಂಟ್ರೆಸ್ಟ್ ಇದ್ದವ್ರು ಯಾರು ಅದಾರ, ಅಥವಾ ಆಲ್ರೆಡಿ ಬಿಸ್ನೆಸ್ನಾಗ ಇದ್ದವ್ರು ಯಾರು ಅದಾರ ಅದನ್ನು ನೀವು ಫೈಂಡ್ ಔಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಯಾರೋ ನಿಮಗೊಬ್ರು ಬಿಸ್ನೆಸ್ನಾಗ ಇರೋರು ಸಿಕ್ರಂತಂದ್ರೆ ಅವರಿಗೆ ಅವ್ರ ಕಂಟ್ರಿ ಒಳಗೆ ಇಂಡಿಯಾದಿಂತ್ರ ಏನು ರಿಕ್ವೈರ್ಮೆಂಟ್ ಐತಿ, ಅಥವಾ ಇಂಡಿಯಾದಿಂತ್ರ ಏನು ಅವ್ರು ತರಿಸ್ಕೊಳಕತ್ತಾರ, ಅಥವಾ ಇಂಡಿಯಾದಿಂತ್ರ ಏನರ ನಾವು ಕಳಿಸಿದ್ವಿ ಅಂತಂದ್ರೆ ಅವ್ರು ಅದ್ರೊಳಗೆ ಇನ್ವಾಲ್ವ್ ಹೋಗಕ್ಕೆ ಇಂಟ್ರೆಸ್ಟೆಡ್ ಅದಾರೇನಿಲ್ಲ ಅದನ್ನು ನೀವು ಅವ್ರಿಗೆ ಕೇಳ್ರಿ. ಸಪೋಸ್ ಇನ್ ಕೇಸ್ ನಿಮ್ಮ ಕನೆಕ್ಟ್ಸ್ನಾಗ, ನಿಮ್ಮ ಫ್ರೆಂಡ್ಸ್ ಕನೆಕ್ಟ್ಸ್ನಾಗ, ನಿಮ್ಮ ರಿಲೇಟಿವ್ಸ್ ಕನೆಕ್ಟ್ಸ್ನಾಗ ಯಾರೊಬ್ರು ಇಂಥವ್ರು ಸಿಕ್ರಂತಂದ್ರೆ ಆ ಪರ್ಟಿಕ್ಯುಲರ್ ಕಂಟ್ರಿ ನಿಮಗೆ ಟಾರ್ಗೆಟ್ ಮಾಡೋಕ್ಕೆ ಪಾಸಿಬಲ್ ಐತಿ. ಪ್ಲಸ್ ಆ ಕಂಟ್ರಿ ಒಳಗೆ ಏನೇನು ಪ್ರಾಡಕ್ಟ್ಸ್ ಹೋಗಾಕತ್ತವು ಅದ್ರದ್ದು ಲಿಸ್ಟ್ ಅಷ್ಟೇ ನಾವು ಫೋಕಸ್ ಮಾಡ್ಬೋದು. ಅಂದರೆ ಈಗ ಸಾವಿರಾರು ಪ್ರಾಡಕ್ಟ್ಸ್ ಬಾಸ್ಕೆಟ್ನಾಗಿಂತ ನಿಮಗೆ ಪರ್ಟಿಕ್ಯುಲರ್ ಕಂಟ್ರಿದು ಪ್ರಾಡಕ್ಟ್ ಲಿಸ್ಟ್ಗೆ ಅಷ್ಟೇ ನೀವು ನ್ಯಾರೋ ಡೌನ್ ಮಾಡೋಕ್ಕೆ ಪಾಸಿಬಲ್ ಆಯ್ತು ಈಗ, ಓಕೆ. ಸೊ ಆ ಕಂಟ್ರಿಗೆ ಏನೇನು ಪ್ರಾಡಕ್ಟ್ಸ್ ಹೋಗಾಗ್ತಾವೋ ಅದನ್ನಷ್ಟೇ ಫೋಕಸ್ ಮಾಡಿ ಸಪೋಸ್ 100 ಪ್ರಾಡಕ್ಟ್ಸ್ ಅದ್ರೊಳಗೆ ಬಂದು ಅಂತಂದ್ರೆ ಅದ್ರೊಳಗೆ 5 ಇಲ್ಲ 10 ಪ್ರಾಡಕ್ಟ್ಸ್ ನೀವು ಶಾರ್ಟ್ ಲಿಸ್ಟ್ ಮಾಡಿರಿ. ಸೊ ಆ ಶಾರ್ಟ್ ಲಿಸ್ಟ್ ಮಾಡಿದ ಪ್ರಾಡಕ್ಟ್ ಒಳಗೆ ಏನೈತಿ ಮತ್ತೂ ಕಟ್ ಡೌನ್ ಮಾಡಿ ನೀವು 1 ಇಲ್ಲ ಮ್ಯಾಕ್ಸಿಮಮ್ 2 ಪ್ರಾಡಕ್ಟ್ಸ್ ನೀವು ಶಾರ್ಟ್ ಲಿಸ್ಟ್ ಮಾಡಬೇಕಾಗುತ್ತೆ, ಓಕೆ. ಸೊ ದಿಸ್ ಈಸ್ ದ ಫಿಫ್ತ್ ವೇ. ಫಸ್ಟ್ ಏನೈತಿ ಎಕ್ಸ್ಪೀರಿಯನ್ಸ್ ನೋಡ್ರಿ, ಸೆಕೆಂಡ್ ಏನೈತಿ ನಾಲೆಜ್, ಥರ್ಡ್ ಏನೈತಿ ಇಂಟ್ರೆಸ್ಟ್. ಇವು 3 ಇರಲಿಲ್ಲ ಅಂತಂದ್ರೆ ಫೋರ್ತ್ ಏನೈತಿ ನಿಮ್ದು ಕಾಂಟ್ಯಾಕ್ಟ್ ಸ್ಪಿಯರ್ನಾಗ ಯಾರು ಅದಾರೇನು ನೋಡ್ರಿ ವಿದಿನ್ ಇಂಡಿಯಾ. ಫಿಫ್ತ್ ಏನೈತಿ ವಿದಿನ್ ಇಂಡಿಯಾನೂ ನಿಮಗೆ ಯಾರೂ ಸಿಗಲಿಲ್ಲ ಅಂತಂದ್ರೆ ಔಟ್ ಆಫ್ ಇಂಡಿಯಾ ಓವರ್ಸೀಸ್ ಮಾರ್ಕೆಟ್ನಾಗ ನಿಮ್ಮ ಕಾಂಟ್ಯಾಕ್ಟ್ ಸ್ಪಿಯರ್ನಾಗ ಯಾರು ಅದಾರೇನು ನೋಡ್ರಿ, ಓಕೆ. ಸೊ ಅವ್ರ ಥ್ರೂ ನೀವು ಪ್ರಾಡಕ್ಟ್ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಇದು ಎಲ್ಲನೂ ನಿಮಗೆ ಪಾಸಿಬಲ್ ಆಗಲಿಲ್ಲ, ರ್ಯಾಂಡಮ್ಲಿ ನಿಮಗೆ ಏನೋ ಒಂದು ಮಾಡೋದಿತ್ತು ಅಂತಂದ್ರೆ ಮಂದಿಗೆ ನೋಡಿ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಓಕೆ. ಅದಕ್ಕೂ ಒಂದು ಸ್ವಲ್ಪ ಹೋಮ್ವರ್ಕ್ ನೀವು ಮಾಡಬೇಕಾಗುತ್ತೆ, ಅದಕ್ಕೂ ಒಂದು ಸ್ವಲ್ಪ ರಿಸರ್ಚ್ ನೀವು ಮಾಡಬೇಕಾಗುತ್ತೆ. ಸೊ ಆ ರಿಸರ್ಚ್ ಹೆಂಗೆ ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ಸ್ ಸಿ, ಓಕೆ. ಸೊ DGFT ವೆಬ್ಸೈಟ್ ನಿಮಗೆ ಗೊತ್ತಿರ್ಬೋದು, ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, dgft.gov.in, ಓಕೆ. ಸೊ DGFT ವೆಬ್ಸೈಟ್ ಹೊಡೆದ್ಮೇಲೆ ನಿಮಗಿಲ್ಲೇ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಸಿಗ್ತೈತೆ, ಓಕೆ. ಸೊ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೇಟಾ ಬ್ಯಾಂಕ್, ಇದು ಆಲ್ರೆಡಿ ನಾನು ನಿಮಗೆ ಬೇರೆ ವಿಡಿಯೋಸ್ ಒಳಗೆ ತೋರಿಸೀನಿ. ಇದ್ರೊಳಗೆ ಇದು ಗೌರ್ಮೆಂಟ್ ವೆಬ್ಸೈಟ್ ಐತಿ. ಆಮೇಲೆ ಇದ್ರೊಳಗೆ ನಿಮಗೆ ಎಕ್ಸ್ಪೋರ್ಟ್ಸ್ ಆಮೇಲೆ ಇಂಪೋರ್ಟ್ಸ್ ಎರಡೂದ್ರ ಬಗ್ಗೆ ಡೇಟಾ ನಿಮಗೆ ಲೈವ್ ಸಿಗ್ತೈತಿ, ಪ್ಲಸ್ ಅಪ್ಡೇಟೆಡ್ ಡೇಟಾ ನಿಮಗೆ ಸಿಗ್ತೈತಿ, ಓಕೆ. ಸೊ ಇಲ್ಲಿ ನೀವು ಕಮೋಡಿಟಿ ವೈಸ್ ಪ್ರಾಡಕ್ಟ್ಸ್ ನೋಡ್ಬೋದು, ಚಾಪ್ಟರ್ ವೈಸ್ ಆಲ್ ಕಮೋಡಿಟೀಸ್, ಕಮೋಡಿಟಿ ವೈಸ್ ಆಲ್ ಕಂಟ್ರೀಸ್, ಕಮೋಡಿಟಿ ವೈಸ್ ಕಂಟ್ರಿ ವೈಸ್ ಆಲ್ ಕಮೋಡಿಟೀಸ್, ರೀಜನ್ ವೈಸ್ ಎಲ್ಲನೂ ಇಲ್ಲಿ ನೀವು ಎಕ್ಸ್ಪೋರ್ಟ್ ಏನಾಗತೈತಿ ಇಲ್ಲಿ ನೋಡ್ಬೋದು, ಪ್ಲಸ್ ಇಂಪೋರ್ಟ್ ಏನಾಗತೈತಿ ಆ ಸೈಡ್ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ಕಂಟ್ರಿ ವೈಸ್ ಆಲ್ ಕಮೋಡಿಟೀಸ್ ನೋಡ್ತೀವಿ ಅಂತ ತಿಳ್ಕೊರಿ. ಯಾಕಂತಂದ್ರೆ
ಯಾವುದೋ ಒಂದು ಕಂಟ್ರಿ ಒಳಗೆ ನಿಮಗೆ ಯಾರೋ ಒಬ್ರು ಕಾಂಟ್ಯಾಕ್ಟ್ ಸಿಕ್ಕಾರಂತ ಹೋಗೋರಿ. ಸೊ ಆ ಕಂಟ್ರಿ ಒಳಗೆ ಏನೇನು ಪ್ರಾಡಕ್ಟ್ಸ್ ಹೋಗಾಕತ್ತಾವು ಏನೇನಿಲ್ಲ ಅದನ್ನು ನೀವು ಸರ್ಚ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಗೋ ಟು ಕಂಟ್ರಿ ವೈಸ್ ಆಲ್ ಕಮೋಡಿಟೀಸ್. ಓಕೆ, ಸೊ ಕಂಟ್ರಿ ವೈಸ್ ಆಲ್ ಕಮೋಡಿಟೀಸ್ನಾಗ ಇಲ್ಲಿ ಬಂದಮೇಲೆ ಇಯರ್ ಯಾವ ಇಯರ್ದು ನಿಮಗೆ ಡೇಟಾ ಬೇಕೈತಿ ಅದು ನಿಮಗೆ ಇಲ್ಲಿ ಸಿಗ್ತೈತಿ. ಕಂಟ್ರಿ ರೀಜನ್, ಸೊ ಇದ್ರೊಳಗೆ ನೀವು ಯಾವ ಕಂಟ್ರಿದವ್ರ ಜೋಡಿ ನೀವು ಮಾತಾಡಿರ್ತೀರಿ ಆ ಕಂಟ್ರಿ ನೀವು ಇದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ನೂ ಇಲ್ಲೇ ಲಿಸ್ಟೆಡ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನಾವೀಗ ಜರ್ಮನಿ ತೊಗೊಂಡ್ವಿ ಅಂತ ತಿಳ್ಕೊರಿ. ಓಕೆ, ಸೊ ಎಚ್ ಎಸ್ ಕೋಡ್ ಲೆವೆಲ್, ಎಚ್ ಎಸ್ ಕೋಡ್ ಒಳಗೆ 2 ಡಿಜಿಟ್ 4 ಡಿಜಿಟ್ 6 ಡಿಜಿಟ್ 8 ಡಿಜಿಟ್ ಯಾವ ಚಾಪ್ಟರ್ ಒಳಗೆ ನಿಮಗೆ ಸರ್ಚ್ ಮಾಡೋದೈತಿ ಅದ್ರ ಬೇಸಿಸ್ ಮೇಲೆ ಸಪೋಸ್ ಫಾರ್ ಎಕ್ಸಾಂಪಲ್ 2 ಡಿಜಿಟ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ತೀವಿ. ಸಾರ್ಟ್ ಆನ್ ದ ಬೇಸಿಸ್ ಆಫ್ ಎಚ್ ಎಸ್ ಕೋಡ್, ಕಮೋಡಿಟಿ ನೇಮ್, ಕರೆಂಟ್ ಇಯರ್, ಪ್ರೀವಿಯಸ್ ಇಯರ್. ನಾವೀಗ ಎಚ್ ಎಸ್ ಕೋಡ್ ಮೇಲೆ ಸಾರ್ಟಿಂಗ್ ಮಾಡ್ತೀವಿ. ಸೊ ಎಚ್ ಎಸ್ ಕೋಡ್ ಒಳಗೂ 2 ಡಿಜಿಟ್ ಲೆವೆಲಿಗೆ ಅಷ್ಟೇ ನಾವು ಸಾರ್ಟ್ ಮಾಡ್ತೀವಿ. ಸೊ ಡಿಸ್ಪ್ಲೇ ರೆಕಾರ್ಡ್ಸ್ ಟಾಪ್ 100, ವ್ಯಾಲ್ಯೂ ಇನ್ ರುಪೀಸ್. ಓಕೆ, ಸೊ ಇದನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಇಲ್ಲೇ ಡೇಟಾ ಸಿಗ್ತೈತಿ. ಓಕೆ, ಸೊ ಡೇಟಾ ಏನು ಸಿಗ್ತೈತಿ? ಓಕೆ, ಸೊ ಚಾಪ್ಟರ್ ನಂಬರ್ 2 ಎಚ್ ಎಸ್ ಕೋಡ್ದು ಲಿಸ್ಟಿಂಗ್ ಏನೈತಿ ಇಲ್ಲೈತಿ. ಓಕೆ, ಸೊ ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 4, 5, 6, 7, 8, 9, 10 ಈ ಥರ ಪ್ರತಿಯೊಂದು ಚಾಪ್ಟರ್ ಒಳಗೆ ಏನೇನು ಕಮೋಡಿಟೀಸ್ ಟ್ರೇಡ್ ಆಗಾಗತ್ತಾವು ಜರ್ಮನಿ ಕಂಟ್ರಿಗೆ ಇದನ್ನೆಲ್ಲನೂ ಇಲ್ಲೇ ಲಿಸ್ಟೆಡ್ ಇರ್ತೈತಿ. ಓಕೆ, ಸೊ ಇದ್ರೊಳಗೆ ನೀವು ನೋಡ್ಬೋದು ಕಮೋಡಿಟಿದ ವ್ಯಾಲ್ಯೂ ಎಷ್ಟೈತಿ. ಓಕೆ, ಸೊ 2022-2023 ಒಳಗೆ 50,777 ಲ್ಯಾಕ್ಸ್. ಓಕೆ, ಸೊ 50,777 ಲ್ಯಾಕ್ಸ್ದು ಟ್ರಾನ್ಸಾಕ್ಷನ್ ಏನೈತಿ ಜರ್ಮನಿಗೆ ಯಾವ ಮಟೀರಿಯಲ್ದಾಗೈತಿ? ಫಿಶ್ ಆ್ಯಂಡ್ ಕ್ರಿಸ್ಟೇಷನ್ಸ್, ಮೊಲಸ್ಕಸ್ ಆ್ಯಂಡ್ ಅದರ್ ಅಕ್ವಾಟಿಕ್ ಇನ್ವರ್ಟಿಬ್ರೇಟ್ಸ್. ಸೊ ಈ ಪ್ರಾಡಕ್ಟ್ದು 50,000 ಲ್ಯಾಕ್ಸ್ವರೆಗೂ ಟ್ರಾನ್ಸಾಕ್ಷನ್ ಜರ್ಮನಿ ಕಂಟ್ರಿ ಜೋಡಿ ಅಷ್ಟಾಗೈತಿ. ಸೊ ಹಂಗೆ ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ದಿಲ್ಲೇ ನೋಡ್ಬೋದು. ಕಾಫಿ, ಟೀ, ಮೇಟ್ ಆ್ಯಂಡ್ ಸ್ಪೈಸಸ್ 1,54,233 ಲ್ಯಾಕ್ಸ್. ಅವೆಲ್ಲ ವ್ಯಾಲ್ಯೂಸ್ ಏನದಾವು? ಲ್ಯಾಕ್ಸ್ನಾಗ ಅದಾವು. ವ್ಯಾಲ್ಯೂಸ್ ಇನ್ ರುಪೀಸ್ ಲ್ಯಾಕ್ಸ್. ಓಕೆ, ಸೊ ದಿಟ್ ಈಸ್ ನಾಟ್ ಓನ್ಲಿ 50,000 ಆರ್ 1,455 ಅಥವಾ 3,000 4,000 ಆ ಥರ ಇಲ್ಲ, ಅದ್ರ ಮುಂದೆ ಲಕ್ಷ ಐತಿ. ಸೊ 5 0 ನೀವು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಸೀರಿಯಲ್ಸ್ ಎಷ್ಟೈತಿ? 14,200 ಲ್ಯಾಕ್ಸ್. ಸೊ ಈ ಥರ ಪ್ರಾಡಕ್ಟ್ಸ್ದು ಲಿಸ್ಟ್ ನಿಮಗೆ ಇಲ್ಲಿ ಸಿಗ್ತೈತಿ. ಸೊ ಈ ಪ್ರಾಡಕ್ಟ್ ಲಿಸ್ಟ್ ಒಳಗೆ ಏನೈತಿ ಯು ಕ್ಯಾನ್ ಡಿಸ್ಕಸ್. ನೀವು ನಿಮ್ಮ ಆ ಜರ್ಮನಿ ಒಳಗೆ ಯಾರು ನಿಮ್ಮ ಪಾರ್ಟ್ನರ್ ಇರ್ತಾರ ಅಥವಾ ಜರ್ಮನಿ ಒಳಗೆ ಯಾರ ಜೋಡಿ ನೀವು ಮಾತಾಡ್ತಿರ್ತೀರಿ ಅವ್ರ ಜೋಡಿ ಇದು ಲಿಸ್ಟ್ ತೊಗೊಂಡು ನೀವು ಕುಂದಿರ್ಬೋದು. ಓಕೆ, ಸೊ ಇಷ್ಟೆಲ್ಲ ಲಿಸ್ಟ್ ಅದಾವಪ್ಪ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅದಾವು, ಈ ಪ್ರಾಡಕ್ಟ್ ಒಳಗೆ ನಾವು ಟ್ರೇಡಿಂಗ್ ಮಾಡ್ಬೋದು. ಅಲ್ಲೇ ನಿಮ್ಮ ಜರ್ಮನಿ ಒಳಗೆ ಇವು ಪ್ರಾಡಕ್ಟ್ಸ್ ನಿಮಗೆಲ್ಲರ ಮಾರ್ಕೆಟ್ನಾಗ ಕಾಣ್ತಾವ. ಈ ಪ್ರಾಡಕ್ಟ್ಸ್ ಒಳಗೆ ಡೀಲ್ ಮಾಡೋರು ನಿಮಗೆ ಯಾರಲ್ಲಿ ಡೈಲಿ ಬೇಸಿಸ್ ಮ್ಯಾಗ ನಿಮಗೆ ಯಾರು ಕಾಣ್ತಾರ ಅಥವಾ ನೀವೆಲ್ಲರ ನೋಡಿರನ ಅದನ್ನ ನೀವು ಅವ್ರಿಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಸಪೋಸ್ ಅವ್ರು ಯಾವುದೋ ಒಂದು ಏರಿಯಾ ಒಳಗೆ ಇರ್ತಿರ್ತಾರ, ಆ ಏರಿಯಾ ಒಳಗೆ ಯಾವುದೋ ಒಂದು ಶಾಪ್ ಇರ್ತೈತಿ, ಆ ಶಾಪ್ ಒಳಗೆ ಸಪೋಸ್ ನಿಮಗೆ ರಬ್ಬರ್ ಆ್ಯಂಡ್ ಆರ್ಟಿಕಲ್ಸ್, ಸೊ ಇವು ಪ್ರಾಡಕ್ಟ್ಸ್ ಏನಾದರೂ ಅಲ್ಲೇ ಸೇಲ್ ಮಾಡೋರು ಶಾಪ್ ಕೀಪರ್ಸ್ ಯಾರು ಇದ್ರಂತಂದ್ರೆ ನಿಮ್ಮ ಅವ್ರ ಪಾರ್ಟ್ನರ್ ಏನು ಹೇಳ್ತಾರೆ, ಓಕೆ ನಾನು ಈ ಶಾಪ್ ನೋಡಿನಲ್ಲ ಅಂತೇಳಿ. ಸೊ ಅವಾಗೇನೈತಿ ನೀವು ಈ ಪ್ರಾಡಕ್ಟನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಈ ಥರ ನೀವು ಬೇರೆ ಬೇರೆ ವೇಸ್ದಿಂದ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನಿಮಗೀಗ ಆಲ್ಮೋಸ್ಟ್ ನಾನು 6 ವೇಸ್ ಹೇಳ್ಕೊಟ್ಟಿನಿ. ದಿಸ್ ಇಸ್ ದ ಲಾಸ್ಟ್ ವೇ. ಸೊ 5th ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ಬರ್ತೈತಿ. ಈ ಪಾಯಿಂಟ್ ಒಳಗೆ ನೀವು 5th ಪಾಯಿಂಟ್ನಾಗ ಡಿಸ್ಕಷನ್ ನಿಮ್ಮ ಪಾರ್ಟ್ನರ್ ಜೋಡಿ ಏನು ಮಾಡಿರ್ತೀರಿ ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲೇ ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ಸೊ ಈ ಥರ ನೀವು 4-5 ಪಾಯಿಂಟ್ಸ್ ಒಳಗೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಬೋದು. ಇದನ್ನು ಬಿಟ್ಟು ನೀವು ಯಾರೋ ಒಬ್ರು ಏನೋ ಒಂದು ಪ್ರಾಡಕ್ಟ್ ಹೇಳಕತ್ತಾರ ಅಥವಾ ಭಾಳ ಮಂದಿ ಕೋಕೋನಟ್ ಬಗ್ಗೆ ಮಾತಾಡಕತ್ತಾರ ಅಂತ ಕೋಕೋನಟ್ ಸೆಲೆಕ್ಟ್ ಮಾಡೋದು, ಅಥವಾ ಚಿಲ್ಲಿ ಬಗ್ಗೆ ಮಾತಾಡತ್ತಾರ ಅಂತ ಚಿಲ್ಲಿ ಸೆಲೆಕ್ಟ್ ಮಾಡೋದು, ಅಥವಾ ಸ್ಪೈಸ್ ಬಗ್ಗೆ ಮಾತಾಡತ್ತಾರ ಸ್ಪೈಸ್ ಸೆಲೆಕ್ಟ್ ಮಾಡೋದು. ಯೂಟ್ಯೂಬ್ನಾಗ ಭಾಳಷ್ಟು ಮಂದಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಭಾಳಷ್ಟು ಮಂದಿ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಿ ನಾವು ಎಷ್ಟು ಗಳಿಸಿದ್ವಿ ಅಂಥೇಳಿ ವೀಡಿಯೋಸ್ ಹಾಕ್ತಿರ್ತಾರೆ. ಅದನ್ನು ನೋಡಿ ನೀವು ಎಕ್ಸೈಟ್ಮೆಂಟ್ನಾಗ ಆ ಪ್ರಾಡಕ್ಟ್ ಚೂಸ್ ಮಾಡಿದ್ರಿ ಅಂತಂದ್ರೆ ಉಪಯೋಗ ಆಗಂಗಿಲ್ಲ. ಯಾಕಂತಂದ್ರೆ ಆ ಪ್ರಾಡಕ್ಟ್ ಒಳಗೆ ನಿಮಗೆ ಕಂಟಿನ್ಯೂಸ್ಲಿ ರಿಲೆಂಟ್ಲೆಸ್ಲಿ ಕೆಲಸ ಮಾಡೋದೈತಿ. ಓಕೆ, ಸೊ ಅದು ನೀವು ಪ್ರಾಪರ್ ಸ್ಟಡಿ ಇರಲಾರ್ದ, ಪ್ರಾಪರ್ ನಿಮ್ದು ಇಂಟ್ರೆಸ್ಟ್ ಇರಲಾರ್ದ, ಪ್ರಾಪರ್ ಅದ್ರೊಳಗೆ ರಿಸರ್ಚ್ ಇರಲಾರ್ದ ನೀವು ಪ್ರಾಡಕ್ಟ್ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಅದ್ರ ಮೇಲೆ ನೀವು ಭಾಳ ದಿನ ಕೆಲಸ ಮಾಡೋಕೆ ಆಗಂಗಿಲ್ಲ. ಯಾವಾಗ ನಿಮ್ಮ ಕೆಲಸ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಯಾವಾಗ ನಿಮ್ಮ ಕೆಲಸದೊಳಗೆ ಡಿಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಬೇಸರ ಆಗ್ತೈತಿ. ಆಮೇಲೆ ಆ ಪ್ರಾಡಕ್ಟ್ ನೀವು ಬಿಟ್ಬಿಡ್ತೀರಿ. ಅಷ್ಟರೊಳಗೆ ಮತ್ತೆ ಯಾರೋ ಒಬ್ರು ನಿಮಗೆ ಏನೋ ಹೇಳಿರ್ತಾರೆ, ಇದು ಪ್ರಾಡಕ್ಟ್ ಏನು ಮಾಡ್ತೀರಪ್ಪ, ಬೇರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿರಿ,
ಕೋಕೋನಟ್ ನೋಡ್ರಿ ಅವರೆಲ್ಲ ತಿಂಗಳ 5-10 ಕಂಟೈನರ್ ಕಳ್ಸಾಕತ್ತಾರ. ನೀವ್ಯಾಕೆ ಈ ಪ್ರಾಡಕ್ಟ್ ಮೇಲೆ ಕುಂತೀರಿ, ಈ ಪ್ರಾಡಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ರೆಗ್ಯುಲರ್ಲಿ ಹೋಗುವಂಥ ಪ್ರಾಡಕ್ಟ್ ಮಾಡಿರಿ, ಅದು ಇದು ಅಂತೇಳಿ ಭಾಳಷ್ಟು ಯಾರ್ಯಾರು ಹೇಳಕ್ಕೆ ಬರ್ತಾರೆ. ಸೊ ಅವ್ರ ಮಾತು ಕೇಳಿ ಫ್ಲಕ್ಚುಯೇಟ್ ಆಗಕ್ಕೆ ಹೋಗ್ಬೇಡ್ರಿ, ಡೈವರ್ಟ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ಟಡಿ ಮೇಲೆ, ನಿಮ್ಮ ರಿಸರ್ಚ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಓಕೆ, ಸೊ ಪ್ರಾಪರ್ ಸ್ಟಡಿ ಮಾಡಿ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಎಕ್ಸ್ಪೋರ್ಟ್ ಆಗೋ ಮಟ್ಟ ಆ ಪ್ರಾಡಕ್ಟ್ ನೀವು ಕೈಯಾಗಿಂತ ಬಿಡಬಾರ್ದು. ಇದು ಒಂದು ಮಾತು ನೀವು ನೆನಪಿಟ್ಕೊರಿ. ಓಕೆ, ಸೊ ದ್ಯಾಟ್ಸ್ ಆಲ್ ಅಬೌಟ್ ಪ್ರಾಡಕ್ಟ್ ಸೆಲೆಕ್ಷನ್. ಮತ್ತೇನಾರ ನಿಮಗೆ ಕ್ವೆಶನ್ಸ್, ಡೌಟ್ಸ್ ಏನಾದರೂ ನಿಮಗೆ ಕ್ವೆರೀಸ್ ಇದ್ದು ಅಂತಂದ್ರೆ ಕಮೆಂಟ್ ಬಿಲೋ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.